ನೋಡಿ ಸರ್, ಇದು 3 ಎಕರೆ ಬಂದಿರುವಂಥ ಜಾಗ. ಈ ಒಳಗಡೆ ಎಲ್ಲ ಮಾವು ಮತ್ತು ತೆಂಗು ಫುಲ್ಲು ಎಲ್ಲ. ಇದು ಜಾಗ ಎಲ್ ಸೆಪ್ಪಿದೆ. ಕುಬೇರನ ಮೂಲನೂ ಇದೆ, ಈಶಾನ್ಯನ ಮೂಲನೂ ಇದೆ. ಈಶಾನ್ಯದ ಮೂಲ ಕಡೆ ಒಂದು ಬೋರ್ಗಲ್ ಐತೆ, ಸುತ್ತ ಪೆನ್ಷನ್ ಐತೆ. ಸಸಿಗಳಂತೂ ನಾಟಿ ಸಸಿಗಳು ಒಳ್ಳೆ ಸಸಿಗಳು ಹಾಕಿದ್ದಾರೆ ನೋಡಿ. ಈಗ 6 ತಿಂಗಳಾಗಿದೆ ಗಿಡಗಳಲ್ಲಿ ಹಾಕಿ, ಸುತ್ತ ಪೆನ್ಷನ್ ಮಾಡಿದ್ದಾರೆ. ಮಣ್ಣು ಮಾತ್ರ ನೋಡಿ ಇದೇ ಸೇಮ್ ರೀತಿ ಮಣ್ಣು. ಜಾಗ ಅಂತೂ ಸೂಪರಾಗಿದೆ. ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ. ಮಳವಳ್ಳಿಗೆ ಕೇವಲ 10 ಕಿಲೋಮೀಟ್ರು. ತಾರ್ ರೋಡ್ ಅಂದರೆ ಒಂದು ಅರ್ಧ ಕಿಲೋಮೀಟ್ರಿಂದ ಒಂಚೂರು ಜಾಸ್ತಿ, 3/4 ಕಿಲೋಮೀಟ್ರ್ ಆಗುತ್ತೆ. ಮುಂಡು ರಸ್ತೆ. ಜಾಗ ಎಲ್ಲ ಸುತ್ತ ಅಕ್ಕಪಕ್ಕ ಎಲ್ಲ ತೋಟಗಳು, ಬೆಂಗಳೂರಿನವರವು, ಇಲ್ಲೇ ರೈತರುಗಳವು. ಮಣ್ಣು ಮಾತ್ರ ಎಲ್ಲ ನೋಡಿ ಇದೇ ಸೇಮ್ ಮಣ್ಣಿದೆ. ಎಲ್ಲ ರೆಡ್ ಸಾಯಿಲ್ ಇರುವಂಥ ಜಾಗ ಇದು. ಮಣ್ಣು ನೋಡಿ ಇದೇ ರೀತಿ ಮಣ್ಣು. ಈ ಲ್ಯಾಂಡ್ ಒಳಗಡೆ ಒಂದು ಬೋರ್ಗಲ್ ಇದೆ, ಒಳ್ಳೆ ನೀರಿದೆ. ಇವಾಗ 6 ತಿಂಗಳಾಗಿದೆ ಗಿಡಗಳಲ್ಲಿ ಹಾಕಿ. ಮಳವಳ್ಳಿ ನಿಯರ್ ಹತ್ರ ಇರುವಂಥ ಜಮೀನಿದು. 10 ಕಿಲೋಮೀಟ್ರ್, ಕೇವಲ 10 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಜಾಗ. CC ಕ್ಯಾಮ್ರಾ ಇಟ್ಟಿದ್ದಾರೆ. ತೆಂಗಿನ ಗಿಡ ಅಂತೂ ನಾಟಿ ಗಿಡ ಒಳ್ಳೆ ಸೂಪರಾಗಿ ಆಗಿದೆ. ಇನ್ನು ಬೇರೆ ಏನು ಗಿಡಗಳು ಹಾಕಿಲ್ಲ. ಮತ್ತು ತೆಂಗು, ಮಾವು ನೋಡಿ. ಒಂದು CC ಕ್ಯಾಮ್ರಾ ಇಟ್ಟಿದ್ದಾರೆ ಲ್ಯಾಂಡ್ ಒಳಗಡೆ. ಈ ರೀತಿ ಪೆನ್ಷನ್ ಮಾಡಿದ್ದಾರೆ ನೋಡಿ. ಈ ರೀತಿ ಒಂದು ಮನೆ ಕಟ್ಟಿದ್ದಾರೆ, ಸೀಟ್ ಮನೆ. ಇನ್ನೂ ಫಿನಿಷಿಂಗ್ ಆಯ್ತು, ಎಲ್ಲ ಕೆಲಸ ನಡೀತೈತೆ. ಓನರು, ಲೇಬರ್ ಎಲ್ಲ ಇರ್ಬೋದು. 3 ಎಕರೆ ಬಂದಿರುವಂಥ ಜಾಗ ಇದು. ಜಾಗ ಅಂತೂ ಸೂಪರಾಗಿದೆ. ಆಲ್ರೆಡಿ ಎಲ್ಲ ರೆಡಿ ಇರುವಂಥದ್ದು. ಇವರು ಎಕರೆ ಕುಂಟೆ 1,50,000 ಹೇಳ್ತಿದ್ದಾರೆ. ಫೈನಲ್ ಅಂತಿದ್ದಾರೆ. ಕೂತ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ ಆಗ್ಬೋದು. ಪರ್ಚೇಸ್ ಮಾಡಿರುವಂಥ ಜಾಗ ಇದು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ ನೋಡಿ. ಇದು ಒಂದು ಚೈನ್ ರಸ್ತೆ ಇದೆ, ಮುಂಡು ರಸ್ತೆ. 1.25 ಕಿಲೋಮೀಟ್ರ್ ಬರ್ಬೇಕು ತಾರ್ ರೋಡಿಂದ. ಒಂದು ಚೈನ್ ರಸ್ತೆ ಇದು. ಬೆಂಗಳೂರಿಂದ 110 ಕಿಲೋಮೀಟ್ರು, ಮಳವಳ್ಳಿಯಿಂದ 10 ಕಿಲೋಮೀಟ್ರು. ಈ ರೋಡಲ್ಲಿ ಎನಿ ಟೈಮು ನೈಟು 9 ಗಂಟೆ ಬಸ್ಸು, ಬೆಳಗಿನ ಜಾವ 3 ಗಂಟೆ ರಾತ್ರಿಯಿಂದ ಬಸ್ಸು. ಬೆಂಗಳೂರಿನ ಡೈರೆಕ್ಟ್ ಗಾಡಿಗಳು. ಆಲ್ರೆಡಿ ರೆಡಿ ಇರುವಂಥದ್ದು ಇದು ಎಲ್ಲ. ಮನೆ, ಬೋರು, ಪೆನ್ಷನ್ನು, ಗಿಡಗಳು. ಇನ್ನೂ ಮಧ್ಯೆ ನೀವೇನಾರ ಗಿಡಗಳು ಬೇಕು ಅಂದರೆ ಹಾಕಬೋದು. ಇವರು ಕುಂಟೆ 1,50,000 ಫೈನಲ್ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಪರ್ಚೇಸ್ ಮಾಡಿರುವಂಥ ಜಾಗ ಇದು. 3 ಎಕರೆ ಜಾಗ ಎಲ್ ಸೇಪ್ ಇದೆ. ಒಳ್ಳೆ ಸೂಪರಾಗಿದೆ ನೋಡಿ. ಮನೆ ಎಲ್ಲ ಕಟ್ಕೊಂಡು, ಲೇಬರ್ ಇರೋಕೆ, ಓನರ್ ಇರೋಕೆ ಎಲ್ಲ ಕಟ್ಟಿದ್ದಾರೆ. ಬಂದು ತೋಟ ನೋಡ್ಕೊಂಡು ಆರಾಮಾಗಿ ಎಲ್ಲ ರೆಡಿ ಮಾಡಿರುವಂಥ ಜಾಗ ಇದು. ನೋಡ್ಕೊಂಡು ಎಲ್ಲ ಡ್ರಿಪ್ ಮಾಡಿದ್ದಾರೆ, ಡ್ರಿಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿಗೆ ನಿಯರ್ ಹತ್ರ ಇರುವಂಥ ಜಾಗ ಇದು.